ಬೇಕರಿಗೆ ಬಂದ ಬಾಲಕಿಗೆ ಲೈಂಗಿಕ ಕಿರುಕುಳ ಆರೋಪ. ಸ್ಥಳೀಯರಿಂದ ಆರೋಪಿಗೆ ಹಿಗ್ಗಾಮುಗ್ಗ ಥಳಿಸಲಾಗಿದೆ. ಹಿಗ್ಗಾಮುಗ್ಗ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ ಸ್ಥಳೀಯರು. ಕೊಪ್ಪಳ ಜಿಲ್ಲೆಯ ಕಾಟಗಿ ಪಟ್ಟಣದಲ್ಲಿ ಒಂದು ಘಟನೆ ನಡೆದಿದೆ. ಕಿರುಕುಳದ ಬಗ್ಗೆ ಪೋಷಕರಿಗೆ ತಿಳಿಸಿದ್ದ 6 ವರ್ಷದ ಬಾಲಕಿ. ವಿಷಯ ತಿಳಿತಾ ಇದ್ದಂತೆಯೇ ಬೇಕರಿಗೆ ನುಗ್ಗಿದ ಜನರು ಕೇರಳ ಮೂಲದ ಆರೋಪಿ ಮೊಹಮ್ಮದ್ ಕುಟ್ಟಿ ಅನ್ನ ಬಂಧಿಸಲಾಗಿದೆ. ಕಾಟಗಿ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕೇಸನ್ನು ದಾಖಲಿಸಲಾಗಿದೆ. ಘಟನೆಯ ಬಳಿಕ ಬೇಕರಿಗೆ ಬೀಗ ಹಾಕಿಸಿದ್ದಾರೆ ಸ್ಥಳೀಯರು. ನೋಡಿ, 6 ವರ್ಷದ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿರೋದು. ಆ ಹುಡುಗಿ ಹೋಗಿ ಮನೇಲಿ ಹೇಳ್ಕೊಂಡಿದ್ದೆ, ಪಾಪ ಹಿಂಗೆಲ್ಲ ಆಯಿತು ಅಂತ. ಅದಕ್ಕೆ ಜನ ಎಲ್ಲ ಸೇರಿ ಹಿಗ್ಗಾಮುಗ್ಗ ತಿಳಿಸಿದ್ದಾರೆ. ಕುಟ್ಟಿಗೆ ಚೆನ್ನಾಗಿ ಕೊಟ್ಟಿದ್ದಾರೆ. ಬೇಕರಿಗೆ ನುಗ್ಗಿದಂಥ ಜನರು ಕೇರಳ ಮೂಲದ ಈ ಆರೋಪಿ ಮೊಹಮ್ಮದ್ ಕುಟ್ಟಿಯನ್ನ ಇದೀಗ ಹಿಗ್ಗಾಮುಗ್ಗ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈತನೇ ಆ ಕುಟ್ಟಿ. ಕಾಟಗಿ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕೇಸನ್ನು ದಾಖಲಿಸಲಾಗಿದೆ. ಘಟನೆಯ ಬಳಿಕ ಬೇಕರಿಗೆ ಬೀಗ ಹಾಕಿಸಿದ್ದಾರೆ ಸ್ಥಳೀಯರು. ಇಂಥವರಿಗೆ ಈ ಥರದ ಕೇಸನ್ನು ಜಡ್ದು ಒಳಗೆ ಹಾಕಬೇಕು. ವ್ಯಾಪಾರ ಮಾಡೋದಕ್ಕೆ ಅಂತ ಬಂದವರು ಈ ರೀತಿಯಾಗಿ ಕೆಟ್ಟ ಕೆಲಸಕ್ಕೆ ಮುಂದಾಗ್ತಾರಲ್ಲ, ಇವರಿಗೆ ತಕ್ಕ ಶಾಸ್ತಿ ಆಗಲೇಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ. ಏನು ಸಮಸ್ಯೆ ಆಯಿತು? ಸದ್ಯ ಪ್ರಕರಣ ತನಿಖೆ ಹೇಗೆ ನಡೀತಾ ಇದೆ? ಏನು ಹೇಳ್ತಾನೆ ಈ ಮೊಹಮ್ಮದ್ ಕುಟ್ಟಿ? ಲೈಂಗಿಕ ಕಿರುಕುಳಕ್ಕೆ ನೀಡಿರುವಂತ ಒಂದು ಘಟನೆ ನಡೆದಿರುವಂತದ್ದು. ಏನು ಅದೇ ಕಾಟಿ ಪಟ್ಟಣ ಬೇಕರಿ ಒಂದರಲ್ಲಿ 6 ವರ್ಷದ ಏನು ಬಾಲಕಿ ಒಂದು ಪೋಷಕರ ಹೇಳಿದ ಮೇಲೆ ಒಂದು ವಾಟರ್ ಬಾಟಲ್ ತರ್ಕೊಂಡು ಹೋಗಿರ್ತಾರೆ. ಇಂಥ ಸಂದರ್ಭದಲ್ಲಿ ಈ ಬೇಕರಿಯಲ್ಲಿ ಕೆಲಸ ಮಾಡ್ತಿರುವಂತ ಮೊಹಮ್ಮದ್ ಕುಟ್ಟಿ ಅನ್ನುವರು ಬಾಲಕಿಗೆ ಚಾಕ್ಲೇಟ್ ತೋರಿಸಿ ಒಳಗಡೆ ಕರ್ಕೊಂಡು ಹೋಗಿ ಲೈಂಗಿಕ ಕಿರುಕುಳ ನೀಡಿರುವಂತದ್ದು. ಸ್ವತಃ ಏನಂತಂದ್ರೆ ಇದರಿಂದ ಏನಂದ್ರೆ ಆ ಬಾಲಕಿ ಮನನೊಂದು ಹೋಗಿ ಪೋಷಕರ ಬಳಿ ಹೇಳ್ಕೊಂಡಿದ್ದಾಳೆ. ಏನಾಯ್ತು ಅಂತ ಕೇಳಿದಾಗ ಇಲ್ಲ, ಮತ್ತು ಬಾಲಕಿಯನ್ನ ಪರೀಕ್ಷೆ ಮಾಡಿದಾಗ ಲೈಂಗಿಕ ಕಿರುಕುಳ ನೀಡಿರುವುದು ಗೊತ್ತಾಗಿರುತ್ತೆ. ಆಕ್ರೋಶಗೊಂಡ ಪೊಲೀಸರು ಅಲ್ಲಿನ ಸ್ಥಳೀಯರ ಜನರು ಜೊತೆಗೂಡಿ ಏನು ಬೇಕರಿಗೆ ಹೋಗ್ತಾರೆ. ಬೇಕರಿ ಹೋಗಿ ಮೊಹಮ್ಮದ್ ಕುಟ್ಟಿ ಅವ್ರನ್ನ ಏನಂದ್ರೆ ಹಿಗ್ಗಾಮುಗ್ಗ ಥಳಿಸ್ತಾರೆ. ತದನಂತರ ಎಲ್ಲರೂ ಸ್ಥಳೀಯರ ಜೊತೆಗೂಡಿ ಎಲ್ಲರೂ ಹೋಗಿ ಮೊಹಮ್ಮದ್ ಕುಟ್ಟಿ ಅವ್ರನ್ನ ಪೊಲೀಸರ ವಶಕ್ಕೆ ನೀಡಿರುವಂತದ್ದು. ಈಗಾಗಲೇ ಪೋಷಕರ ದೂರಿನ ಅನ್ವಯ ಮೊಹಮ್ಮದ್ ಕುಟ್ಟಿ ವಿರುದ್ಧ ಪೋಸ್ಕೋ ಪ್ರಕರಣ ಕೂಡ ದಾಖಲಾಗಿರುತ್ತೆ. ಒಟ್ಟಾರೆ ಏನಂತಂದ್ರೆ 6 ವರ್ಷದ ಬಾಲಕಿ ಮೇಲೆ ಈ ಮೊಹಮ್ಮದ್ ಕುಟ್ಟಿ ಲೈಂಗಿಕ ಥ್ಯಾಂಕ್ ಯು ನಾಗರಾಜ್, ತಮ್ಮ ಡೀಟೇಲ್ಸ್ಗಾಗಿ.